ಬಸ್ಸು ಶೆಲ್ಟು ಬಸ್ಗಳು ನಿಲ್ಲಿಸ್ತಾ ಇದ್ದಾವೆ. ನೀವು ನೋಡ್ಬೋದು ಜನ ನಿಲ್ತಾ ಇರುವಂಥದ್ದು ಇವತ್ತು ರಸ್ತೆಯಲ್ಲಿ. ಇಲ್ಲಿ ಪೂರ್ತಿ ಫುಟ್ಪಾತ್ ಈ ರೀತಿಯಾಗಿ ಎನ್ಕ್ರೋಚ್ಮೆಂಟು. ಜನ ಬಸ್ ಕಾಯೋರು, ಬಸ್ ಹತ್ತೋರು ರಸ್ತೆಯಲ್ಲಿ ಬಂದು ನಿಲ್ಸ್ಕೊಳ್ಳುವಂಥ ಪರಿಸ್ಥಿತಿ. ಟ್ರಾಫಿಕ್ ಪೊಲೀಸ್ನವರು ಇದು ಬನಶಂಕರಿ ಟ್ರಾಫಿಕ್ ಪೊಲೀಸ್ ಬರುತ್ತೆ. ಏನು ಮಾಡ್ತಾ ಇದ್ದೀರಾ? ಇಲ್ಲಿ ಬರ್ತೀರಾ, ಸರ್ಕಲಲ್ಲಿ ನಿಂತ್ಕೋತೀರಾ, ಬದಿಯಲ್ಲಿ ನಿಂತ್ಕೊಂಡು ವೈಲೇಷನ್ ಮಾಡೋರಿಗೆ ಫೈನ್ಗಳು ಹಾಕ್ತೀರಾ. ಆದರೆ ಇದು ನಿಮ್ಮದಲ್ವ ಜವಾಬ್ದಾರಿ? ಈ ರೀತಿಯಾಗಿ ಅನ್ಆಥರೈಸ್ ಪಾರ್ಕಿಂಗು ಅಥವಾ 24 ಗಂಟೆ ನಿಲ್ಲುವಂಥ ಗಾಡಿಗಳನ್ನು ತೆರವುಗೊಳಿಸಬೇಕಾಗಿರೋ ಜವಾಬ್ದಾರಿ ಯಾರ್ದು? ಸಹ ಬೆಂಗಳೂರು ನಗರದ ಜನ ಇವತ್ತು ನರಳುವಂಥ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. BBMPಗೆ ಬರೀತು ಲೆಟ್ರ್ ಬರೆದಂಥ ಸಂದರ್ಭದಲ್ಲಿ ಅವರು ಶೆಲ್ಟರ್ ವ್ಯವಸ್ಥೆ ಮಾಡಬೇಕು. ಆದರೆ ಇಲ್ಲಿ ಆ ಶೆಲ್ಟರ್ ಮಾಡೋದಕ್ಕೇ ಆಗಲ್ಲ. ಏಕೆಂದರೆ ಎಲ್ಲ ಎನ್ಕ್ರೋಚ್ಮೆಂಟು. ಗಿರಿನಗರ ರೆಸಿಡೆನ್ಷಿಯಲ್ ಏರಿಯಾ ಒಳಗಡೆ ಪೂರ್ತಿಯಾಗಿ 82 ರಸ್ತೆಯಲ್ಲಿ 3 ಈ ತರಹದ ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಇರುವಂಥದ್ದು. ನಮ್ಮ ವಾರ್ಡ್ ಇಂಜಿನಿಯರ್ ಕೆಲಸ ಇರೋದ್ರೆ ಎಲ್ಲಿ 5 ಫ್ಲೋರ್ 6 ಫ್ಲೋರು 7 ಫ್ಲೋರು ಬಿಲ್ಡಿಂಗ್ಗಳನ್ನ ಕಟ್ತಾರೆ. ಬಿಲ್ಡಿಂಗ್ ಹತ್ರ ಹೋಗೋದು, ವಸೂಲಿ ಮಾಡೋದು ನಮ್ಮ ವ್ಯವಸ್ಥೆಯ ಅವ್ಯವಸ್ಥೆಗಳು. ನಮ್ಮ ವ್ಯವಸ್ಥೆಯಲ್ಲಿರುವಂತಹ ಅವ್ಯವಸ್ಥೆಗಳನ್ನ ನಾವೇ ಮಾಡ್ಕೊಂಡಿರುವಂಥ ಅವ್ಯವಸ್ಥೆಗಳು. ಬಂಧುಗಳೇ ನಮಸ್ಕಾರ, ನಾನು ನಿಮ್ಮ LG1 ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ. ಇವತ್ತು ನಾವು ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಸ್ವಾಮಿ ವಿವೇಕಾನಂದ ವಾರ್ಡ್ನಲ್ಲಿದ್ದೀವಿ. ನಾವು ನಿಂತಿರುವಂಥ ಸ್ಥಳ ಔಟರ್ ರಿಂಗ್ ರೋಡ್ ಅಂತ ಕರಿತೀವಿ. BS ಕಾಲೇಜು, ನಾಯಂಡಹಳ್ಳಿ, ವೀರಭದ್ರ ನಗರದಿಂದ ಬಂದು ಈ ಕಡೆ ಅಂತ ಬಂದವರು ಹೊಸಕೆರೆಗೆ ಹೋಗುವಂಥ ರೋಡು ಇದು. ಬಸ್ಸು ಶೆಲ್ಟು ಬಸ್ಗಳು ನಿಲ್ಲಿಸ್ತಾ ಇದ್ದಾವೆ. ನೀವು ನೋಡ್ಬೋದು ಜನ ನಿಲ್ತಾ ಇರುವಂಥದ್ದು ಇವತ್ತು ರಸ್ತೆಯಲ್ಲಿ. ಬಸ್ಗೆ ಹತ್ತೋಗ್ಲಿಕ್ಕೆ ರಸ್ತೆಯಲ್ಲಿ ನಿಲ್ತಾರೆ. ಈ ಕಡೆ ಮುಂಚೆ ಇಲ್ಲಿ ನಿಲ್ತಿದ್ರು, ಇಲ್ಲಿ ಬಸ್ಸಿನ ಸಮಸ್ಯೆ ಇರೋದ್ರಿಂದ ಇವತ್ತು ನಿಲ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ಬೋದು ಫುಟ್ಪಾತು ಜನ ಬಂದು ರಸ್ತೆಯಲ್ಲಿ ನಿಂತು ಬಸ್ ಹತ್ತುವಂಥ ಕೆಲಸಗಳು ಆಗ್ತಾ ಇದ್ದಾವೆ. ಯಾಕೆಂದರೆ ಇಲ್ಲಿ ಪೂರ್ತಿ ಫುಟ್ಪಾತ್ ಈ ರೀತಿಯಾಗಿ ಎನ್ಕ್ರೋಚ್ಮೆಂಟು. ಕಾರ್ಗಳು ಕೊಡ್ತೀವಿ ಕೇಸ್ ಯಾವ ರೀತಿಯಾಗಿ ಅನಧಿಕೃತವಾಗಿ ಕಾರ್ಗಳನ್ನು ಇಲ್ಲಿ ಪಾರ್ಕಿಂಗ್ ನಿಲ್ಲಿಸ್ಕೊಂಡಿದ್ದಾರೆ. 24 ಗಂಟೆ ಇಲ್ಲಿ ಕಾರ್ಗಳು ನಿಲ್ಲುವಂಥ ಸ್ಥಳ ಇದು. ಜನ ಬಸ್ ಕಾಯೋರು, ಬಸ್ ಹತ್ತೋರು ರಸ್ತೆಯಲ್ಲಿ ಬಂದು ನಿಲ್ಸ್ಕೊಳ್ಳುವಂಥ ಪರಿಸ್ಥಿತಿ. ಟ್ರಾಫಿಕ್ ಪೊಲೀಸ್ನವರು ಇದು ಬನಶಂಕರಿ ಟ್ರಾಫಿಕ್ ಪೊಲೀಸ್ ಬರುತ್ತೆ. ಏನು ಮಾಡ್ತಾ ಇದ್ದೀರಾ? ಇಲ್ಲಿ ಬರ್ತೀರಾ, ಸರ್ಕಲಲ್ಲಿ ನಿಂತ್ಕೋತೀರಾ, ಬದಿಯಲ್ಲಿ ನಿಂತ್ಕೊಂಡು ವೈಲೇಷನ್ ಮಾಡೋರಿಗೆ ಫೈನ್ಗಳು ಹಾಕ್ತೀರಾ. ಆದರೆ ಇದು ನಿಮ್ಮದಲ್ವ ಜವಾಬ್ದಾರಿ? ಈ ರೀತಿಯಾಗಿ ಅನ್ಆಥರೈಸ್ ಪಾರ್ಕಿಂಗು ಅಥವಾ 24 ಗಂಟೆ ನಿಲ್ಲುವಂಥ ಗಾಡಿಗಳನ್ನು ತೆರವುಗೊಳಿಸಬೇಕಾಗಿರೋ ಜವಾಬ್ದಾರಿ ಯಾರ್ದು? ಸ್ಥಳೀಯವಾಗಿ BBMP ಅಧಿಕಾರಿಗಳು ಸಹ ಇದರಲ್ಲಿ ಶಾಮೀಲಾಗಿದ್ದಾರೆ. ಟ್ರಾಫಿಕ್ ಪೊಲೀಸ್ನವರು ಏನು ಮಾಡ್ತಾ ಇದ್ದೀರಾ? ಜನ ಇವತ್ತು ಬಸ್ ಹತ್ತೋದಕ್ಕೆ ರಸ್ತೆಯಲ್ಲಿ ನಿಂತು ಬಸ್ಗಳನ್ನ ಹತ್ತುವಂಥ ವ್ಯವಸ್ಥೆ ನೋಡ್ಬೋದು. ಇಲ್ಲಿ ಕಸ ಇಲ್ಲಿ ತಿಳ್ಕೊಳ್ಳೋದಕ್ಕಾಗಲ್ಲ. ರಸ್ತೆ ನಿಂತ್ಕೋಬೇಕು, ಬಿಕ್ಕಲ್ಲಿ ನಿಂತ್ಕೋಬೇಕು. ಈ ರೀತಿಯಾದಂಥ ಅವ್ಯವಸ್ಥೆಗಳಿಗೆ ಇವತ್ತು ಜನ ನಿಜವಾಗ್ಲೂ ಬೆಂಗಳೂರು ನಗರದ ಜನ ಇವತ್ತು ಸರ್ಕಾರಗಳಿಂದ BBMP ಅಧಿಕಾರಿಗಳಿಂದ ಬೇಸತ್ತೋಗಿದ್ದಾರೆ, ನರಳುತ್ತಾ ಇದ್ದಾರೆ. ಅಕ್ಷರಶಃ ಬೆಂಗಳೂರು ನಗರದ ಜನ ಇವತ್ತು ನರಳುವಂಥ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಮತ್ತು ಸ್ಥಳೀಯವಾಗಿ ಇಲ್ಲಿರುವಂಥ ಆಡಳಿತ ವ್ಯವಸ್ಥೆ. BBMP ಪ್ರತಿಯೊಂದು ಬಸ್ ಸ್ಟ್ಯಾಂಡನ್ನು ಶೆಲ್ಟರ್ಗಳನ್ನು ಮಾಡುತ್ತೆ. BMTC ಅವರು ಎಲ್ಲೆಲ್ಲಿ ಬಸ್ಗಳನ್ನು ನಿಲ್ಲಿಸ್ತಾರೆ ಅದಕ್ಕೆ ಒಂದು ಶೆಲ್ಟರ್ ಬೇಕು ಅಂತ ಹೇಳಿ BBMPಗೆ ಬರೀತು ಲೆಟ್ರ್ ಬರೆದಂಥ ಸಂದರ್ಭದಲ್ಲಿ ಅವರು ಶೆಲ್ಟರ್ ವ್ಯವಸ್ಥೆ ಮಾಡಬೇಕು. ಆದರೆ ಇಲ್ಲಿ ಆ ಶೆಲ್ಟರ್ ಮಾಡೋದಕ್ಕೇ ಆಗಲ್ಲ. ಏಕೆಂದರೆ ಎಲ್ಲ ಎನ್ಕ್ರೋಚ್ಮೆಂಟು. ಇದನ್ನು ಬನಶಂಕರಿ ಟ್ರಾಫಿಕ್ ವಿಭಾಗದ ಪೊಲೀಸ್ನವರು ಈ ಕೂಡಲೇ ಇದನ್ನು ಏನಿದೆ ಇದು ಬರೀ ಒಂದು ಸ್ಯಾಂಪಲ್ಲು. ಆದರೆ ಗಿರಿನಗರ ರೆಸಿಡೆನ್ಷಿಯಲ್ ಏರಿಯಾ ಒಳಗಡೆ ಪೂರ್ತಿಯಾಗಿ 82 ರಸ್ತೆಯಲ್ಲಿ 3 ಈ ತರಹದ ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಇರುವಂಥದ್ದು. ಇದೆಲ್ಲ ಬರುವಂಥದ್ದು ಬನಶಂಕರಿ ಟ್ರಾಫಿಕ್ ಪೊಲೀಸ್ಗೆ. ಏನು ಮಾಡ್ತಾ ಇದ್ದೀರಾ ಸ್ವಾಮಿ ನೀವು? ಬರೀ ಜನರನ್ನು ಸುಲಿಗೆ ಮಾಡೋದು, ದೋಚೋದು ಬಿಟ್ಟರೆ ಬೇರೆ ಏನು ಗೊತ್ತಾಗ್ತಾ ಇಲ್ವಾ ನಿಮಗೆ? ನಾನು ಇಲ್ಲಿನ AIಗೆ ಹೇಳ್ತಾನೆ ಇದ್ದೀನಿ, ನೋಡಪ್ಪ ಈ ರೀತಿಯಾಗಿ ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಆಗ್ತಾ ಇದೆ. ಫುಟ್ಪಾತ್ಸ್ ಎಲ್ಲ ನಿಮಗೆ ಬರುವಂಥದ್ದು ಅದು ಯಾವುದೇ ಸ್ಥಳ ಆಗಿರ್ಬೋದು, ಮೇಜರ್ ರೋಡ್ಸು, ಪ್ರಾಜೆಕ್ಟ್ಸು, ಏನೇ ಆದರೂ ಸ್ಥಳೀಯವಾಗಿ ಮೊದಲನೇದು ಸಮಸ್ಯೆ ಇರುವಂಥದ್ದು ಯಾರು ಇದು ಹೇಳಬೇಕು ಅಂದರೆ BBMPಯ AI, ವಾರ್ಡ್ನ ಅಸಿಸ್ಟೆಂಟ್ ಇಂಜಿನಿಯರು ಅವರು ಹೇಳ್ಬೇಕಾಗಿರುವಂಥದ್ದು. ಆದರೆ ಅವ್ರಿಗೆ ಇದ್ರ ಬಗ್ಗೆ ಗಮನನೇ ಇಲ್ಲ. ನನಗೆ ಕೆಲವರು ಹೇಳಿರುವಂಥದ್ದು, ನಮ್ಮ ವಾರ್ಡ್ ಇಂಜಿನಿಯರ್ ಕೆಲಸ ಇರೋದ್ರೆ ಎಲ್ಲಿ 5 ಫ್ಲೋರ್ 6 ಫ್ಲೋರು 7 ಫ್ಲೋರು ಬಿಲ್ಡಿಂಗ್ಗಳನ್ನ ಕಟ್ತಾರೆ. ಬಿಲ್ಡಿಂಗ್ ಹತ್ರ ಹೋಗೋದು, ವಸೂಲಿ ಮಾಡೋದು. ಆದರೆ ಆ ರೀತಿಯಾಗಿ ನನಗೆಲ್ಲೂ ಕಂಡು ಬಂದಿಲ್ಲ. ಅದಕ್ಕೆಲ್ಲ ಹೇಳ್ತಾ ಇರುವಂಥದ್ದು ದಯವಿಟ್ಟು ಏನು ಸಮಾಜಕ್ಕೆ ಆಗ್ಬೇಕಾಗಿರೋವಂಥದ್ದು ನಿಮ್ಮ ಕಡೆಯಿಂದ ಬರಬೇಕಾಗಿರುವಂಥ ಕೆಲಸಗಳನ್ನು ಮೊದಲು ಮಾಡಿ ಅಂತ ಹೇಳಿ ನಾನು AI ಅರುಣ್ ಕುಮಾರು, ಇಲ್ಲಿನ ಎಕ್ಸಿಕ್ಯೂಟಿವ್ ಇಂಜಿನಿಯರು ಧರ್ಮೇಂದ್ರ ಕುಮಾರು ತೋರಿಸ್ರಿ ಹೆಂಗೆ ಬಸ್ ನಿಲ್ಲಿಸ್ತಾರೆ. ಸೆಂಟ್ರಲ್ ರೋಡಲ್ಲೇ ನಿಲ್ಲಿಸ್ತಾರೆ. ಜನ ಸೆಂಟ್ರಲ್ ರೋಡಲ್ಲೇ ಎಳಿಬೇಕು. ಇದು ನಮ್ಮ
ವ್ಯವಸ್ಥೆಯ ಅವ್ಯವಸ್ಥೆಗಳು, ನಮ್ಮ ವ್ಯವಸ್ಥೆಯಲ್ಲಿರುವಂತಹ ಅವ್ಯವಸ್ಥೆಗಳನ್ನು ನಾವೇ ಮಾಡ್ಕೊಂಡಿರುವಂಥ ಅವ್ಯವಸ್ಥೆಗಳು. ಯಾಕೆಂದರೆ ಪ್ರಾಮಾಣಿಕರನ್ನು ಆಯ್ಕೆ ಮಾಡಲ್ಲ. ಜನಪ್ರತಿನಿಧಿಗಳು ಅಂದರೆ ಜನರ ಸಮಸ್ಯೆಗಳನ್ನು ಪರಿಹರಿಸಬೇಕು, ಜನರ ಧ್ವನಿಯಾಗಿರಬೇಕಾದಂಥ ಜನಪ್ರತಿನಿಧಿಗಳಿಗೆ ನಾವು ಎರಡೇ ಅವಕಾಶ ಮಾಡಿಕೊಡ್ತಾ ಇಲ್ವೋ ಈ ಸಂದರ್ಭ. ಯಾಕೆಂದರೆ ಪ್ರಾಮಾಣಿಕರನ್ನು ಆಯ್ಕೆ ಮಾಡಿದ್ರೆ ಮಾತ್ರ ನಾಗರಿಕರು ಸುಭಿಕ್ಷವಾಗಿ ಆರಾಮಾಗಿರೋದಕ್ಕೆ ಸಾಧ್ಯ. ಆದರೆ ನಮ್ಮ ಜನಪ್ರತಿನಿಧಿಗಳಿಗೆ ಇದೆಲ್ಲ ಕಾಣಿಸ್ತಾರೆ ಇಲ್ಲ. ಯಾಕೆಂದರೆ ಅವರೆಲ್ಲ ಕಾರಲ್ಲಿ ಓಡಾಡೋವಂಥವ್ರು, ಅವರನ್ನೆಲ್ಲ ಬಂದು ನೋಡೋವಂಥದ್ದು ಏನಿದೆ, ಯಾಕೆ ನೋಡ್ತಾರೆ? ಹಾಗಾಗಿ ಇದು ನೇರವಾಗಿ ಅಧಿಕಾರಿಗಳು ಏನು ಬೆಂಗಳೂರು ಟ್ರಾಫಿಕ್ ಪೊಲೀಸ್ನವರು, ಇಲ್ಲಿನ ಬನಶಂಕರಿ ಟ್ರಾಫಿಕ್ ಪೊಲೀಸ್ನವರು ಈ ಕೂಡಲೇ ಇರುವಂತಹ ಇದನ್ನು ವ್ಯವಸ್ಥೆ ತೆರವುಗೊಳಿಸಬೇಕು ಅಂತೇಳಿ ನಾನು ಆಗ್ರಹನ ಮಾಡ್ತೀನಿ. ಮತ್ತು ಇದ್ರ ವಿಚಾರವಾಗಿ ನಾವು ಪತ್ರವನ್ನು ಬರೆಯೋಣ, ಬೆಂಗಳೂರು ಟ್ರಾಫಿಕ್ ಸಿಟಿ ಕಮಿಷನರ್ಗೇ ಬರೀಬೇಕಾಗಿರುವಂಥದ್ದು. ಇದನ್ನು ಬರೆಯೋಣ ಈ ಕೂಡಲೇ. ಯಾಕೆಂದರೆ ಔಟರ್ ರಿಂಗ್ ರೋಡ್ ಇದು, ಅಲ್ಲಿ ನೋಡಿದ್ರೆ ಬಸ್ಸು ಹಿಂಗೆ ಸೆಂಟ್ರಲ್ ರೋಡಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಈ ಅವ್ಯವಸ್ಥೆಯನ್ನು ಸರಿಪಡಿಸಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀವಿ. ನಮಸ್ಕಾರ.